ಮತ್ತು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಲೋಕಾರ್ಪಣೆಗೊಂಡಿದೆ. ಪಂಬನ್ ಸೇತುವೆ ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ತುಳುನಾಡಿನ ರಾಮೇಶ್ವರಂನಲ್ಲಿ ನಿರ್ಮಿಸಿರುವಂತಹ ಪಂಬನ್ ಬ್ರಿಡ್ಜ್ ಇದು. ರಾಮೇಶ್ವರಂ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವಂತ ನೂತನ ಸೇವೆಯ ಲೋಕಾರ್ಪಣೆ ಆಗಿದೆ. 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಬನ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಳೆ ಸೇತುವೆ ಶಿಥಿಲಗೊಂಡ ಹಿನ್ನೆಲೆ 2020ರಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿತ್ತು. ಅದರ ಸಮೀಪದಲ್ಲೇ ನಿರ್ಮಾಣವಾಗಿರುವಂತಹ ನೂತನ ಬ್ರಿಡ್ಜ್ ಇದು. ಮಧ್ಯಾಹ್ನ 12:45ಕ್ಕೆ ರಾಮೇಶ್ವರಂ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ಈ ಒಂದು ಲೋಕಾರ್ಪಣೆಯನ್ನು ಮಾಡಿಕೊಟ್ಟಿರೋದು. ಪಂಬನ್ ಸೇತುವೆಯ ವಿಶೇಷತೆ ಏನು ಹಾಗಾದರೆ ಅಂದರೆ ಈಗಾಗಲೇ ರೈಲ್ವೆ ಸಂಪರ್ಕವನ್ನು ಸ್ಥಗಿತಗೊಳಿಸಲಾಗಿದ್ದು ಕಾರಣ ಹಳೆಯ ಬ್ರಿಡ್ಜ್ ಕುಸಿತ ಆಗಿತ್ತು ಅನ್ನುವಂಥ ಕಾರಣಕ್ಕೆ ಇದು ಒಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತು ಲೋಕಾರ್ಪಣೆಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಲೋಕಾರ್ಪಣೆ ಮಾಡಿದ್ದಾರೆ. ಈ ಸೇತುವೆಯ ವಿಶೇಷತೆ ನೋಡುವುದಾದರೆ ಇದು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ. ಇದು ಪ್ರಥಮ ವರ್ಟಿಕಲ್ ಲಿಫ್ಟ್ ಸೇತುವೆ. ಇದು ಪ್ರಥಮ ವರ್ಟಿಕಲ್ ಲಿಫ್ಟ್ ಇರುವಂಥ ಸಮುದ್ರ ಸೇತುವೆ ಅನ್ನುವಂಥ ವಿಶೇಷತೆಯನ್ನು ಪಡ್ಕೊಂಡಿದೆ. ಇನ್ನು ರೈಲ್ವೆ ವಿಕಾಸ್ ನಿಗಮ ಲಿಮಿಟೆಡ್ ಕಂಪನಿ ಇದನ್ನು ನಿರ್ಮಾಣ ಮಾಡಿರೋದು. ಸೇತುವೆ 2.08 ಕಿಲೋಮೀಟರ್ ಉದ್ದ ಇದೆ. 99 ಸ್ಟ್ಯಾನ್ ಇದೆ. ಒಂದು ವರ್ಟಿಕಲ್ ಲಿಫ್ಟನ್ನು ಹೊಂದಿದೆ. ಸೇತುವೆಯಲ್ಲಿ 72.5 ಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟ್ ಇದೆ. ಇದೇ ಬಹುದೊಡ್ಡ ವಿಶೇಷತೆ ಈ ಸೇತುವೆದು. ಇದು 17 ಮೀಟರ್ ಎತ್ತರಕ್ಕೆ ಏರಬಹುದು. ದೊಡ್ಡ ಹಡಗು ಸಂಚಾರಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಸೇತುವೆ ನಿರ್ಮಾಣದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಳಕೆಯನ್ನು ಹೆಚ್ಚಾಗಿ ಮಾಡಲಾಗಿದೆ. ಹಾಗಾಗಿ ಇದು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಇನ್ನು ಪಾಲಿಸಿಲೋಕ್ಸೆನ್ ಲೇಪನ ಬಳಕೆ ಮಾಡಲಾಗಿದೆ. ಇದರಿಂದ ಸೇತುವೆಗೆ ಕಡಿಮೆ ನಿರ್ವಹಣೆ ಸಾಕಾಗುತ್ತೆ. ಈ ಮೊದಲು ಇದ್ದಂಥ ಸೇತುವೆಯಲ್ಲಿ ಹೆಚ್ಚಿನ ಕಾಲಾವಕಾಶ ಬೇಕಾಗಿತ್ತು. ಜೊತೆಗೆ ನಿರ್ವಹಣೆ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಿತ್ತು. ಹಡಗುಗಳಿಗೆ ದಾರಿ ಮಾಡಿಕೊಡೋದಕ್ಕೆ ಅಂತ 25ರಿಂದ 30 ನಿಮಿಷ ಬೇಕಾಗ್ತಾ ಇತ್ತು. ಆದರೆ ಇಲ್ಲಿ ಸಮಯ ಕಡಿಮೆ ಬೇಕಿದೆ. ಆದರೆ ಹೊಸ ಬ್ರಿಡ್ಜ್ನಲ್ಲಿ ನೋಡಿ ಕೇವಲ 5 ನಿಮಿಷದಲ್ಲಿ 25-30 ನಿಮಿಷ ಎಲ್ಲಿ 5 ನಿಮಿಷ ಎಲ್ಲಿ ಅಷ್ಟು ವೇಗ ಪಡೆದುಕೊಂಡಿದೆ ಇದು. ಈ ಸೇತುವೆಯಲ್ಲಿ 2 ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಅವಕಾಶ ಇದೆ. ಭವಿಷ್ಯದ ಅಗತ್ಯಕ್ಕೆ ತಕ್ಕಂತೆ ಈ ರೈಲ್ವೆ ಹಳಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೊಸದಾಗಿ ಲೋಕಾರ್ಪಣೆಗೊಂಡಿರುವಂಥ ಬ್ರಿಡ್ಜ್ನ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಾ. ಲಿಫ್ಟ್ ಇದೆ ಇದರಲ್ಲಿ. ಜೊತೆಗೆ ದೊಡ್ಡ ಪ್ರಮಾಣದ ಹಡಗು ಇಲ್ಲಿ ಬರೋದಕ್ಕೂ ಕೂಡ ಅವಕಾಶ ಇದೆ. 5 ನಿಮಿಷದಲ್ಲೇ ಆಗುವಂಥ ಕೆಲಸ ಇದು. ವೇಗ ಪಡ್ಕೊಂಡಿದೆ. 2 ರೈಲ್ವೆ ಮಾರ್ಗಗಳ ನಿರ್ಮಾಣಕ್ಕೆ ಅವಕಾಶ ಇದೆ. ಮತ್ತು ಈ ಹೊಸ ಬ್ರಿಡ್ಜ್ನಲ್ಲಿ ಕೇವಲ 5 ನಿಮಿಷದಲ್ಲಿ ಲಿಫ್ಟ್ ಮೇಲಕ್ಕೆ ಹೋಗುತ್ತೆ. ಹಳೆ ಬ್ರಿಡ್ಜಲ್ಲಿ 25ರಿಂದ 30 ನಿಮಿಷ ಬೇಕಾಗಿತ್ತು. ನೋಡಿ ಹೊಸದಾಗಿ ಲೋಕಾರ್ಪಣೆಗೊಂಡಿರುವಂಥ ಬ್ರಿಡ್ಜ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸುಮಾರು 8,300 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಉದ್ಘಾಟನೆಯನ್ನು ಕೂಡ ಇವತ್ತು ಪ್ರಧಾನಿ ಮೋದಿ ಅವರು ಮಾಡ್ತಾ ಇರೋದು. ತಮಿಳುನಾಡಿನ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುವಂಥ ಹೊಸ ಬ್ರಿಡ್ಜ್ ನಿರ್ಮಾಣ ಆಗಿದ್ದು ಅದರ ಲೋಕಾರ್ಪಣೆಯನ್ನು ಪ್ರಧಾನಿ ಮೋದಿ ಅವರು ಇವತ್ತು ಮಾಡಿದ್ದಾರೆ. ಇದು ದೇಶದ ಮೊದಲ ಲಿಫ್ಟ್ ಸೇತುವೆಯನ್ನು ಹೊಂದಿರುವಂಥ ಬ್ರಿಡ್ಜ್ ಇದು. ಇದರ ವಿಶೇಷತೆಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ರಿ. ಶ್ರೀಲಂಕಾದಿಂದ ರಾಮೇಶ್ವರಂಗೆ ಬರಲಿರುವಂಥ ಮೋದಿ ಅವರು ಅಂದರೆ ಈ ಒಂದು ಹೊಸ ಒಂದು ಬ್ರಿಡ್ಜ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಶೇಷತೆಗಳಿರೋದನ್ನು ನೀವು ಗಮನಿಸ್ತಾ ಇದ್ರಿ. ಈ ಉದ್ಘಾಟನೆ
ಬಹಳ ವಿಶೇಷತೆಯನ್ನು ಪಡ್ಕೊಂಡಿದ್ಯಾಕಪ್ಪ ಅಂದರೆ 2020ರಿಂದ ಕೂಡ ರೈಲ್ವೆ ಸಂಚಾರ ಸ್ಥಗಿತ ಆಗಿಬಿಟ್ಟಿತ್ತು. ಅಲ್ಲಿಂದ ಕೂಡ ಜನರಿಗೆ ರಾಮೇಶ್ವರಂಗೆ ಹೋಗೋದಕ್ಕೆ ಅಂತ ಒಂದು ಮಾರ್ಗ ಬೇಕಿತ್ತು. ಬ್ರಿಡ್ಜ್ ಯಾವಾಗ ನಿರ್ಮಾಣ ಆಗುತ್ತೆ, ಲೋಕಾರ್ಪಣೆ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಇವತ್ತು ಅದೆಲ್ಲದರ ಕೆಲಸ ಕಾರ್ಯಗಳು ಕೂಡ ಆಗಿರುವಂಥದ್ದು. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆಯನ್ನು ಈಗಾಗಲೇ ಪ್ರಧಾನಿ ಮೋದಿಯವರು ಲೋಕಾರ್ಪಣೆಗೊಳಿಸಿರುವಂಥದ್ದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸೇತುವೆ. ಇನ್ನು ಹಳೆಯ ಪಂಬನ್ ಸೇತುವೆಗೆ ಪರ್ಯಾಯವಾಗಿ ಆಗಿರುವಂತಹ ಬ್ರಿಡ್ಜ್ ಇದು. ನೂತನ ಪಂಬನ್ ಸೇತುವೆ ಏನಿದೆ 1914ರಲ್ಲಿ ಬ್ರಿಟಿಷರಿಂದ ನಿರ್ಮಾಣವಾಗಿದ್ದಂಥ ಹಳೆಯ ಪಂಬನ್ ಸೇತುವೆ ಏನಿದೆ ಅದು ಕುಸಿತ ಆಗಿತ್ತಲ್ಲ, ಅದರ ಬದಲಿಗೆ ಈ ಒಂದು ಸೇತುವೆಯನ್ನು ಈಗ ನಿರ್ಮಾಣ ಮಾಡಲಾಗಿದೆ. ಹಳೆಯ ಸೇತುವೆ ಏನಿದೆ ಕಾಲದ ಹೊಡೆತಕ್ಕೆ ಅಂದರೆ ಒಂದಷ್ಟು ಪ್ರವಾಹ ಇರ್ಬೋದು, ಅದೇ ರೀತಿಯಾಗಿ ಸಮಯ ಕಳೆದಂತೆ ಯಾವುದೇ ಕಾಮಗಾರಿ ಕೂಡ ಹಾಳಾಗುತ್ತೆ. ಅದೇ ರೀತಿಯಾಗಿ ಹಳೆಯ ಬ್ರಿಟಿಷರ ಕಾಲದಲ್ಲಿ ಆಗಿದ್ದಂಥ ಬ್ರಿಡ್ಜ್ ಕುಸಿತ ಆಗಿತ್ತು. 2019ರಲ್ಲಿ ಕುಸಿತ ಆಗ್ತಾ ಇದ್ದಂತೆ 2020ರಿಂದ ಇಲ್ಲಿವರೆಗೂ ಕೂಡ ಅಲ್ಲಿ ರೈಲ್ವೆ ಸಂಚಾರ ಬಂದಾಗಿತ್ತು. ಈಗ ಹೊಸದಾಗಿ ರೈಲ್ವೆ ಸಂಚಾರ ಆರಂಭ ಆಗ್ತಾ ಇದೆ. ಇಲ್ಲಿ 2 ರೈಲುಗಳು ಓಡಾಡ್ತವೆ, ಜೊತೆಗೆ ಹಡಗುಗಳು ಕೂಡ ಇಲ್ಲಿ ಬರೋದಕ್ಕೆ ಅವಕಾಶ ಇದೆ, ಮತ್ತು ಲಿಫ್ಟಿಂಗಿಗೆ ಅವಕಾಶ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನೀವು ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿಯವರೇ ಸ್ವತಃ ಇವತ್ತು ಉದ್ಘಾಟನೆ ಮಾಡಿರೋದು. ರಾಮನವಮಿ ದಿನವೇ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿರೋದು. ಇನ್ನು ಇವತ್ತಿನ ದಿನಾನೇ ಇಲ್ಲಿ ಹೋಗಿ ಉದ್ಘಾಟನೆ ಮಾಡಬೇಕು ಅಂತ ಕೂಡ ಮೋದಿಯವರು ಅಂದ್ಕೊಂಡಿದ್ರು. ಕಾರಣ ಇವತ್ತು ಶ್ರೀರಾಮನವಮಿ ಒಂದು ಕಡೆ, ಅದೇ ರೀತಿಯಾಗಿ ವರ್ಟಿಕಲ್ ಸೇತುವೆ ಅಂತ ಬಂದಾಗ ದೇಶದ ಮೊದಲ ವರ್ಟಿಕಲ್ ಸೇತುವೆ ಇದು, ಲಿಫ್ಟ್ ಇರುವಂಥ ಸೇತುವೆ. ಹಾಗಾಗಿ ಇಷ್ಟೆಲ್ಲ ವಿಶೇಷತೆ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಅವರು ವಿಮಾನದ ಮೂಲಕ ಅಂದರೆ ವೈಮಾನಿಕ ಸಮೀಕ್ಷೆ ಅಂದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಆ ಒಂದು ವ್ಯೂ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಮ ಸೇತುವೆಯ ಒಂದಷ್ಟು ದೃಶ್ಯಗಳನ್ನು ವಿಮಾನದಲ್ಲಿ ಅವರು ಗಮನಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು. 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋದು. ಮತ್ತೊಂದು ಕಡೆಗೆ ಈ ರಾಮ ಸೇತುವೆಯನ್ನು ವಿಮಾನದಲ್ಲಿ ವೀಕ್ಷಿಸ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಹೇಗೆ ಕಾಣಿಸುತ್ತೆ, ವ್ಯೂ ಹೇಗಿದೆ ಅನ್ನೋದನ್ನು. ರಾಮೇಶ್ವರಂನಲ್ಲಿ ಆಗಿರುವಂಥ ಬ್ರಿಡ್ಜ್ ಒಂದು ಕಡೆ, ಅದೇ ರೀತಿಯಾಗಿ ಈ ರಾಮ ಸೇತುವೆಯನ್ನು ನೋಡಿ ಸಂತಸ ಪಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಇವತ್ತು ಈಗಾಗಲೇ ಈ ಒಂದು ಲಿಫ್ಟ್ ಅಂದರೆ ಬ್ರಿಡ್ಜ್ ಏನಿದೆ ಅದರ ಉದ್ಘಾಟನೆ ಆಗಿದೆ. ಅದರ ಬೆನ್ನಲ್ಲೇ ಉದ್ಘಾಟನೆ ಆದ ನಂತರ ವಿಮಾನದಲ್ಲೂ ಕೂಡ ಅಂದರೆ ವೈಮಾನಿಕ ಸಮೀಕ್ಷೆ ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ವೈಮಾನಿಕ ಒಂದು ರೀತಿಯಾಗಿ ನೋಡ್ತಾ ಇದ್ದಾರೆ ಯಾವ ರೀತಿ ದೃಶ್ಯಗಳು ಕಾಣಿಸುತ್ತೆ ಅಂತ. ಅಲ್ಲಿ ಹತ್ತಿರ ಹೋದಾಗ ಹೇಗೆ, ಮೇಲ್ಗಡೆ ಹೋದಾಗ ಹೇಗೆ ಕಾಣಿಸುತ್ತೆ ಅಂತ.